ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಿಜೆಪಿ ಸತ್ಯ ಶೋಧನಾ ತಂಡದಿಂದ ರೌಂಡ್ಸ್ 4 ಸಂಸದರು ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿಯ ತಂಡ ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದೆ. ಬಿಜೆಪಿ ಸತ್ಯ ಶೋಧನಾ ತಂಡ ಇದು ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಂತ್ರಸ್ತೆಯನ್ನ ಭೇಟಿ ಮಾಡಿ ಸಂತ್ರಸ್ತೆಗೆ ಧೈರ್ಯ ತುಂಬಿದ್ದಾರೆ ಸತ್ಯ ಶೋಧನಾ ತಂಡದ ಸದಸ್ಯರು. ಸತ್ಯ ಶೋಧನಾ ತಂಡ ನಡೆಸುವ ವರದಿಯನ್ನು ಜೆಪಿ ನಡ್ಡಾಗೆ ಸಲ್ಲಿಸಲಿದ್ದಾರೆ. ಸಂಸದರಾದ ಅಪರಾಜಿತಾ ಸಿಂಗ್, ಸುನಿತಾ ದುಗ್ಗಿ, ರಾಕೇಶ್ ಚಟರ್ಜಿ, ರಂಜಿತಾ ಕೋಳಿ ಮತ್ತು ಆಶಾ ಲಕ್ರಾ ಒಳಗೊಂಡಂತಹ ಈ ಸಮಿತಿ 4 ಸದಸ್ಯರು ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಂತಹ ಈ ತಂಡ ಸತ್ಯ ಶೋಧನೆ ನಡೆಸಿ ಜೆಪಿ ನಡ್ಡಾ ಅವರಿಗೆ ವರದಿಯನ್ನು ಸಲ್ಲಿಸಲಿದೆ. ಈಗಾಗಲೇ ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಂತ್ರಸ್ತೆಯನ್ನ ಭೇಟಿಯಾಗಿ ಸಂತ್ರಸ್ತೆಗೆ ಧೈರ್ಯ ತುಂಬಿದ್ದಾರೆ. ಈ ಘಟನೆಯನ್ನ ಖಂಡಿಸಿದ್ದಾರೆ. ಮಗ ಪ್ರೀತಿಸಿ ಓಡಿ ಹೋಗಿ ಮದುವೆಯಾದ ಅನ್ನೋ ಕಾರಣಕ್ಕಾಗಿ ಆ ಹುಡುಗನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಅಮಾನವೀಯ ಘಟನೆ ವಂಟಮೂಡಿಯಲ್ಲಿ ನಡೆದಿತ್ತು. ಆ ಮಹಿಳೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಪ್ರಕರಣವನ್ನ ಭಾರಿ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಇದರ ಸತ್ಯ ಶೋಧನೆಗಾಗಿ ಒಂದು ತಂಡ ರಚನೆ ಮಾಡಿತ್ತು. 4 ಸಂಸದರು ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಂತಹ ತಂಡ ಅದು. ಆ ತಂಡ ಈಗ ಬೆಳಗಾವಿಗೆ ಬಂದು ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಂತ್ರಸ್ತೆಗೆ ಧೈರ್ಯ ತುಂಬಿ ಅಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ವರದಿ ಸಿದ್ಧಪಡಿಸಿ ಆ ಸತ್ಯ ಶೋಧನಾ ವರದಿಯನ್ನ ಜೆಪಿ ನಡ್ಡಾಗೆ ಸಲ್ಲಿಸಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನು ಈ ಘಟನೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಈ ಘಟನೆ ದುರದೃಷ್ಟಕರ ಅಂತ ಬೆಳಗಾವಿಯಲ್ಲಿ ಡೆಲಿನಾ ಕೊಂಗಡೂಪ ಹೇಳಿಕೆ ಕೊಟ್ಟಿದ್ದಾರೆ. ಡೆಲಿನಾ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ. ಇಡೀ ನಾಗರಿಕ ಸಮಾಜ ತನ್ನ ಮನಸ್ಥಿತಿಯನ್ನ ಬದಲಿಸಬೇಕಿದೆ. ಮಹಿಳೆಯನ್ನ ರಕ್ಷಿಸುವಂತಹ ಕೆಲಸ ಸಮಾಜದಿಂದ ಆಗಬೇಕು. ರಾಷ್ಟ್ರೀಯ ಮಹಿಳಾ ಆಯೋಗ ಇಂಥ ಘಟನೆಯನ್ನ ಸಹಿಸೋದಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ತನಿಖೆ ನಡೀತಾ ಇದೆ, ನಾನು ಕೂಡ ಆಯೋಗಕ್ಕೆ ವರದಿಯನ್ನ ಸಲ್ಲಿಸುವೆ ಎಂದಿದ್ದಾರೆ. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women, this crime should not happen to us. Yes, we are visiting the spot also, because this is a part of our inquiry, so we will visit the spot also. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.